ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಯಾದ 3 ದಿನಕ್ಕೆ ನನ್ನ ಅತ್ತೆ ನನ್ನನ್ನು ನನ್ನ ಗಂಡನ ರೂಮಿನಿಂದ ಹೊರಗಡೆ ಹಾಕಿದ್ಲು. ಅತ್ತೆ ಹೇಳಿದ ಕಾರಣನ ಕೇಳಿ ನಾನು ಬೆಚ್ಚಿ ಬಿದ್ದೆ. ಅತ್ತೆ ಹೇಳ್ತಾಳೆ, ಕೇವಲ ಶಾಸ್ತ್ರಕ್ಕಾಗಿ ನನ್ನನ್ನು ನನ್ನ ಗಂಡನ ಜೊತೆ ಮದುವೆ ಮಾಡ್ತಿದ್ಲಂತೆ. ಮುಂದೆ ಏನಾಯಿತು? ಅಯ್ಯಯ್ಯೋ, ಮುಂದೆ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಕತೆನ ಪೂರ್ತಿಯಾಗಿ ಡೆಫಿನೆಟ್ಲಿ ನೀವು ಕೇಳಲೇಬೇಕು. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಸರಿನಾ? ಕತೆಗೆ ಹೋಗೋಣ ಬನ್ನಿ. ನನ್ನ ಹೆಸರು ಪಾರ್ವತಿ. ಅಪ್ಪ ಅಮ್ಮಂಗೆ ಬೇಡದ ಮಗಳು. ನೋಡೋದಕ್ಕೆ ಕಪ್ಪಗಿದ್ದೀನಿ. ಅದರಿಂದ ನಾನು ಅಂದರೆ ತಾಸಾರ. ಅಣ್ಣ ಮತ್ತು ಅಕ್ಕ ಅಂದರೆ ಅಪ್ಪ ಅಮ್ಮಂಗೆ ತುಂಬ ಪ್ರೀತಿ. ಚಿಕ್ಕಂದಿಂದಲೂ ನನ್ನನ್ನು ಮನೆ ಕೆಲಸಕ್ಕೆ ಹಾಕ್ಕೊಂಡಿದ್ದಾರೆ. ನಂಗೆ ಕಷ್ಟ ಕೇಳೋರು ಯಾರೂ ಇಲ್ಲ. ಅಜ್ಜಿ ತಾತ ಎಷ್ಟು ಹೇಳಿದ್ರು ಕೂಡ ಅಪ್ಪ ಅಮ್ಮ ಅವ್ರ ಮನಸ್ಸನ್ನು ದೊಡ್ಡದು ಮಾಡ್ಕೋತಿಲ್ಲ. ನನ್ನ ವಿಷಯದಲ್ಲಿ ಅಕ್ಕ ಸ್ವಲ್ಪ ನನ್ನನ್ನು ಪ್ರೀತಿಸ್ತಾಳೆ, ಆದರೆ ಅಪ್ಪ ಅಮ್ಮ ಅಣ್ಣ ಅದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಯಾವಾಗಲೂ ನನ್ನನ್ನು ಬೇಡದ ಮಗು, ಬೇಡದ ಮನುಷ್ಯ, ಕೇವಲ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ದೃಷ್ಟಿ ಬೊಟ್ಟಿನ ರೀತಿ. ಸ್ಕೂಲ್ಗೂ ಕೂಡ ಸರಿಯಾಗಿ ಕಳಿಸಲ್ಲ. SSLC ಆದ ತಕ್ಷಣ ಮನೆಯಲ್ಲಿ ಇಟ್ಕೊಂಡ್ರು. ಕಾಲೇಜಿಗೆ ಕಳಿಸಿದ್ರೆ ಯಾರನ್ನಾದರೂ ಕರ್ಕೊಂಡು ಹೇಳೋಗ್ತೀಯಾ, ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ನನ್ನ ಜೊತೆ ಅಮ್ಮ ಮಾತಾಡ್ತಿದ್ಲು. ಅಮ್ಮ ನಾನಾ ರೀತಿ ಹುಡುಗಿ ಅಲ್ಲ ಅಂತ ಹೇಳಿದ್ರೂ ಕೂಡ ಕೇಳ್ತಾನೆ ಇರಲಿಲ್ಲ. ಪ್ರತಿದಿನಾನು ಕಣ್ಣೀರ ಧಾರೆ ಸುರಿಸ್ತಿದ್ದೆ. ಅಕ್ಕ ಇಂಜಿನಿಯರಿಂಗ್ ಮಾಡ್ತಿದ್ಲು, ಅಣ್ಣ ಮೆಡಿಕಲ್ ಮಾಡ್ತಿದ್ದ. ನಾನು ಕೂಡ ಚೆನ್ನಾಗೇ ಓದ್ತೀನಿ ಅಂತ ಹೇಳಿದ್ರೂ ಕೂಡ ನನ್ನನ್ನು ಅವರ ಕೆಲಸಕ್ಕೆ ಅಪ್ಪ ಅಮ್ಮ ಇಟ್ಕೊಂಡ್ರು. ಒಮ್ಮೊಮ್ಮೆ ಅನಿಸುತ್ತೆ, ಕಪ್ಪಗೆ ಹುಟ್ಟಿದ್ದು ನನ್ನ ದುರಾದೃಷ್ಟ ಅಂತ. ಊರಿನ ಜನರು, ಸಂಬಂಧಿಕರು, ಅಕ್ಕಪಕ್ಕದವರು ಪ್ರತಿಯೊಬ್ಬರೂ ಕೂಡ ನನ್ನ ಕಷ್ಟನ ನೋಡಿ ತುಂಬ ಕಣ್ಣೀರು ಹಾಕ್ತಿದ್ರು. ನಿಮ್ಮ ಹೊಟ್ಟೆನಲ್ಲಿ ಹುಟ್ಟಿದಾಳೆ, ನಿಮಗೆ ಇಷ್ಟ ಇಲ್ಲ ಅಂದರೆ ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಡಿ, ಎಲ್ಲಾದರೂ ಅವಳು ಸುಖವಾಗಿರಬಹುದು ಅಂತ ಹೇಳ್ತಿದ್ರು. ಇಂದು ಅದೇ ರೀತಿ ಆಯಿತು ಕೂಡ. ನನ್ನ ದೂರದ ಸಂಬಂಧಿ ಅತ್ತೆ ಆಗಬೇಕು. ನನಗವರು ಅವರ ಗೆಳತಿಯನ್ನು ಕರ್ಕೊಂಡು ಬಂದಿದ್ರು. ತುಂಬ ಹೊತ್ತು ಅಪ್ಪ ಅಮ್ಮ ರೂಮಲ್ಲಿ ಮಾತಾಡಿದ್ರು. ಏನಾಯಿತು ಅಂತ ತಿಳಿದಿಲ್ಲ. ಕೊನೆಗೆ ಅತ್ತೆಯ ಗೆಳತಿ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ನನ್ನ ಕೈಗೆ 2 ಚಿನ್ನದ ಬಳೆಗಳನ್ನು ತೊಡಿಸಿದ್ಲು. ನೀನು ನಮ್ಮನೆ ಸೊಸೆ. ನನ್ನ ಮಗ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾನೆ, ಒಳ್ಳೆ ಸಂಪಾದನೆಯೂ ಬರುತ್ತೆ, ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತಾನೆ, ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲದ ರೀತಿ ನಾವು ನೋಡ್ಕೋತೀವಿ, ಪ್ರತಿಯೊಂದನ್ನು ನಿನಗೆ ಒದಗಿಸ್ತೀವಿ ಅಂತ ಹೇಳಿದ್ಲು. ಪ್ರಶ್ನಾರ್ಥಕವಾಗಿ ಅವ್ರ ಮುಖನ ನೋಡ್ತಾ, ನಿಮ್ಮ ಮುಖ ಏಕೆ ನನ್ನನ್ನು ನೋಡ್ಕೊಳ್ತಾನೆ, ನಮ್ಮ ಅಪ್ಪ ಅಮ್ಮ ನೋಡ್ಕೋತಾರೆ ಅಂತ ಹೇಳಿದಾಗ, ಅಯ್ಯೋ ಪೆದ್ದಿ, ನಿನ್ನನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಪ್ರಕಾಶ್ ತುಂಬಾ ಒಳ್ಳೆಯವನು, ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತಾನೆ ಅಂತ ಅವ್ರ ಫೋನಲ್ಲಿದ್ದ ಪ್ರಕಾಶನ ಫೋಟೋನ ತೋರಿಸಿದ್ರು. ಆ ಫೋಟೋನ ನೋಡಿ ನನಗೆ ಸ್ವಲ್ಪ ಭಯ ಆಯಿತು. ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಫಿಸಿಕಲ್ ಆಗಿ ಫಿಟ್ ಆಗಿ ಇದ್ದಾನೆ. ನನ್ನನ್ನು ಹೇಗೆ ಮದುವೆ ಆಗ್ತಾನೆ? ಯಾರು ನೋಡಿದ್ರೂ ಕೂಡ ಅವನನ್ನು ಇಷ್ಟಪಟ್ಬಿಡ್ತಾರೆ. ಅಲ್ಲಿ ಯಾವುದೇ ಮಾತುಕತೆಗೂ ಅವಕಾಶನೇ ಮಾಡಿಕೊಟ್ಟಿಲ್ಲ. ನನ್ನ ದೂರದ ಸೋದರ ಅತ್ತೆ, ದೊಡ್ಡೋರು ಹೇಳಿದ ಹಾಗೆ ಕೇಳು, ಮದುವೆ ಆಗ್ಬಿಡು, ಮದುವೆ ತಯಾರಾಗು, ಫೇಶಿಯಲ್ ಬ್ಲೀಚ್ ಎಲ್ಲನೂ ಮಾಡಿಸು, ಚೆನ್ನಾಗಿ ನಿದ್ದೆ ಮಾಡು, ಖುಷಿಯಾಗಿರು, ಅದೃಷ್ಟ ಮಾಡಿದ್ಯಾ, ಒಳ್ಳೆ ಮನೆಗೆ ಹೋಗ್ತಿದ್ಯಾ ಅಂತ ಹೇಳಿದ್ರು. ಮೊದಲು ಸ್ವಲ್ಪ ಭಯ ಆದರೂ ನಂತರ ಖುಷಿ ಆಯಿತು. ಕೊನೆ ಪಕ್ಷ ಈ ನರಕದಿಂದ ಇರೋ ಮನೆಯಿಂದ ನಾನು ದೂರ ಹೋಗ್ತಾ ಇದ್ದೀನಿ. ಎಷ್ಟು ಕಷ್ಟ ಇದ್ದರೂ ಕೂಡ ಈ ಮನೆಯಲ್ಲಿ ನನ್ನವರು ನನಗೆ ಕೊಡ್ತಿರೋ ಅಷ್ಟು ಕಷ್ಟ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕಣ್ಣೀರಿಗೆ ದೇವರು ಇಂದಾದರೂ ಉತ್ತರಿಸ್ದ ಅಂತ ಅಂದ್ಕೊಂಡೆ. ಮದುವೆಗೆ ಚೆನ್ನಾಗಿ ರೆಡಿ ಆಗಬೇಕು ಅಂತ ಪ್ರತಿದಿನಾನು ಹಣ್ಣುಗಳಿಂದ, ತರಕಾರಿಗಳಿಂದ, ಹಾಲಿನಿಂದ ಫೇಶಿಯಲ್ ಮಾಡ್ಕೋತಿದ್ದೆ, ಯೂಟ್ಯೂಬ್ ನೋಡಿ. ಕೊನೆಗೆ ಅಕ್ಕ ಅವಳ ಗೆಳತಿಯ ಪಾರ್ಲರ್ಗೆ ಕರ್ಕೊಂಡು ಹೋಗಿ ನನ್ನನ್ನು ಸ್ವಲ್ಪ ಬೆಳ್ಳಗೆ ಮಾಡಿಸಿದ್ಲು. ಅವಳು ಋಣ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಮದುವೆಗೆ ಬೇಕಾದ ಎಲ್ಲ ಶಾಪಿಂಗ್ನ
ಕೂಡ ಅಕ್ಕ ಅಣ್ಣ ಕರ್ಕೊಂಡು ಹೋಗಿ ಮಾಡಿಸಿದ್ರು. ಯಾವುದೇ ಮುಜುಗರ ಇಲ್ಲದೆ. ಇಬ್ಬರು ಕೂಡ ಚಿಕ್ಕವಳು, ನಮಗಿಂತ ನಮ್ಮನ್ನು ಬಿಟ್ಟು ಹೊರಟೋಗ್ತಿದ್ದಾಳೆ ಅನ್ನೋ ಭಯ, ಪಾಪ ಪ್ರಜ್ಞೆ ಇರಬಹುದೇನೋ ಅಂತ ಅನ್ನಿಸ್ತಿತ್ತು. ಹುಡುಗನನ್ನು ಮೊದಲು ನೋಡಿದ್ದು ದೇವಸ್ಥಾನದಲ್ಲಿ. ನೋಡೋದಕ್ಕೆ ಸುಂದರವಾಗಿದ್ದಾನೆ. ಒಂದೇ ಒಂದು ಮಾತು, ಒಂದೇ ಒಂದು ಕೊರತೆನೂ ಇಲ್ಲ ಅವನ ಮುಖದಲ್ಲಿ. ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅವನ ಪಕ್ಕದಲ್ಲಿ ನಿಲ್ಲೋ ಯೋಗ್ಯತೆಯೂ ನನಗಿಲ್ಲ ಅಂತ ಅನ್ನಿಸ್ತಿತ್ತು. ದೇವಸ್ಥಾನದಲ್ಲಿ ನಮ್ಮಿಬ್ಬರ ಮದುವೆನ ಸರಳವಾಗಿ ಮಾಡಿದ್ರು. ಕೇವಲ ನಮ್ಮ ಮನೆಯವರು ಅವ್ರ ಮನೆಯವರು ಮಾತ್ರನೇ ಇದ್ದರು. ಕಾಟಾಚಾರಕ್ಕೆ ಮದುವೆನ ಮಾಡಿದ ರೀತಿ ಇತ್ತು. ಬಗೆ ಬಗೆಯ ಊಟಗಳು ಕೂಡ ಇರಲಿಲ್ಲ. ಪುಳಿಯೋಗರೆ, ಚಿತ್ರಾನ್ನ, ಪಾಯಸ ಅಷ್ಟೇ ಇದ್ದಿದ್ದು. ತುಂಬ ಬೇಸರವಾಗ್ತಿತ್ತು. ಆದರೆ ನನ್ನ ಬೇಸರ, ಕಷ್ಟನ ಕೇಳೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಬೇಕಾದ್ರೆ ಅಕ್ಕ ಮತ್ತು ಅಣ್ಣನ ಕಣ್ಣುಗಳಲ್ಲಿ ಸ್ವಲ್ಪ ಭಯ, ಆತಂಕ, ಕಣ್ಣೀರು ಬಂತು. ಅಷ್ಟನ್ನ ಬಿಟ್ಟರೆ ಅಪ್ಪ ಅಮ್ಮ ಪೀಡೆ ತೊಲಗಿದ್ರೆ ಸಾಕು ಅನ್ನೋ ರೀತಿ ಇದ್ದರು. ಪ್ರಕಾಶ್ ತುಂಬ ಒಳ್ಳೆಯವರು. ನನ್ನನ್ನು ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋದರು. ಅವ್ರ ಮನೆಯಲ್ಲಿ ನನಗೊಂದು ಭವ್ಯವಾದ ಸ್ವಾಗತ ಸಿಕ್ತು. ಆ ಸ್ವಾಗತಕ್ಕೆ, ಆ ಪ್ರೀತಿಗೆ ನಾನು ಚಿರಋಣಿ. ಇಷ್ಟೊಂದು ಪ್ರೀತಿನ ನಾನು ಮದುವೆಗಿಂತ ಮುಂಚೆ ನೋಡಿರಲಿಲ್ಲ. ಇದೇ ಮೊದಲು ನನ್ನನ್ನು ಅಷ್ಟೊಂದು ಜನರು ಇಷ್ಟು ಪ್ರೀತಿ ಮಾಡ್ತಾ ಇರೋದು. ಅವ್ರ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ. ಮನೆ ತುಂಬಾ ಸುಂದರವಾಗಿತ್ತು. ಪ್ರಕಾಶ್ ಕೊಟ್ಟ ಕಂಫರ್ಟ್ನಿಂದ ನಮ್ಮಿಬ್ಬರ ಮೊದಲ ರಾತ್ರಿ ತುಂಬ ಅದ್ಭುತವಾಗಿ ನಡೀತು. ಮೊದಲ ರಾತ್ರಿ ಅಷ್ಟೊಂದು ಸುಂದರವಾಗಿರುತ್ತೆ ಅಂತ ತಿಳಿದೇ ಇರಲಿಲ್ಲ. ಮದುವೆಯಾಗಿ ನಾನು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಇದೇ ರೀತಿ 3 ದಿನಗಳು ಕಳೀತು. ಯಾವುದೇ ತಂಟೆ ತಕರಾರೂ ಇಲ್ಲದೆ. 4ನೇ ದಿನಕ್ಕೆ ಅತ್ತೆ ನನ್ನ ರೂಮಿಂದ ಹೊರಗಡೆ ಹಾಕಿದ್ಲು. ನನ್ನ ಗಂಡ ಆಗ್ತಾನೆ ವಾಶ್ರೂಮಿಗೆ ಹೋಗಿದ್ರು. ನನ್ನ ಕಿರುಚುವ ಅತ್ತೆ ಬೈಗುಳದ ಮಾತುಗಳನ್ನು ಕೇಳಿ ಪ್ರಕಾಶ್ ಗಾಬರಿಯಿಂದ ಬಂದು ಕೇಳಿದ್ರು, ಏನಾಯ್ತು, ಏನು ಸಮಾಚಾರ, ಯಾಕೆ ಅಳ್ತಿದ್ದಾಳೆ ಅಂತ. ಆಗ ಅತ್ತೆ ಅದಕ್ಕೆ ಉತ್ತರ ಕೊಟ್ಟರು, ಕೇಳಿ. ಇಬ್ಬರು ಸ್ವಲ್ಪ ಹೊತ್ತು ಬೆಚ್ಚಿ ಬಿದ್ವಿ. ಅತ್ತೆ ಹೇಳ್ತಾರೆ, ಇವಳನ್ನು ಕೇವಲ 3 ದಿನದ ಕಾಂಟ್ಯಾಕ್ಟ್ಗಾಗಿ ಮದುವೆ ಮಾಡಿಕೊಂಡಿದ್ದು. ಇನ್ನೂ ಇವರಪ್ಪ ಅಮ್ಮನ ಮನೆಗೆ ಹೋಗಬೇಕು. ಇಲ್ಲ ಅಂತಂದರೆ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸ್ಬಿಡೋಣ. ನನಗೂ ಮತ್ತು ಪ್ರಕಾಶ್ಗೂ ಏನು ನಡೀತಾ ಇದೆ ಇಲ್ಲಿ ಅಂತ ತಿಳಿಲೇ ಇಲ್ಲ. ಆಗ ಅತ್ತೆ ಹೇಳ್ತಾರೆ, ನಿನ್ನ ಜಾತಕದಲ್ಲಿ ದೋಷ ಆಯಿತು. ಯಾವುದಾದ್ರೂ ಹುಡುಗಿ ಜೊತೆ 3 ದಿನ ನೀನು ಮದುವೆ ಆಗಿ ಸಂಸಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಜಾತಕ ಹೊಂದಾಣಿಕೆ ಆಗಬೇಕು. ಆ ರೀತಿಯ ಒಳ್ಳೆಯ ಜಾತಕ ಇದ್ದರೆ ಮಾತ್ರ ಅಂತ ಹೇಳಿದರು. ನಿನ್ನ ಹೆಂಡತಿ ಜಾತಕ ತುಂಬಾ ಒಳ್ಳೆಯದು. ಅವಳಲ್ಲಿರೋ ಸಕಾರಾತ್ಮಕತೆಯಿಂದ ನಿನ್ನ ದೋಷ ಪರಿಹಾರ ಆಯಿತು. ಮುಂದೆ ನಮ್ಮಿಬ್ಬರನ್ನ ದೂರ ಮಾಡಿ ಏನು ಮಾಡ್ತೀಯಾ ಅಂತ ಪ್ರಕಾಶ್ ಕೇಳಿದ್ರು. ನಿನ್ನ ಅಕ್ಕನ ಮಗಳು ಗ್ರೀಷ್ಮಾಳ ಜೊತೆ ನಿನ್ನ ಮದುವೆನ ಮಾಡಿಸ್ತೀನಿ ಅಂತ ತುಂಬ ಗರ್ವದಿಂದ ಹೇಳಿದಾಗ ನನ್ನ ಗಂಡ ಅವನ ಕೈಯಲ್ಲಿದ್ದ ನೀರಿನ ಬಾಟ್ಲನ್ನು ಕೋಪದಿಂದ ದೂರ ಬಿಸಾಕ್ದ. ನಾವಿಬ್ಬರು ಮದುವೆ ಆಗಿದ್ದ ಚಪ್ರವನ್ನೇ ಇನ್ನೂ ತೆಗೆದಿಲ್ಲ. ಆಗಲೇ ಡೈವೋರ್ಸ್ ಬಗ್ಗೆ ಮಾತಾಡ್ತಿದ್ದೀಯಲ್ಲಮ್ಮ. ನೀನು ಒಂದು ಹೆಣ್ಣ, ನಿನ್ನ ಸೊಸೆ ಒಂದು ಹೆಣ್ಣು. ಅವಳ ಕಣ್ಣೀರಿನ ಶಾಪ ನಮ್ಮನ್ನು ಸುಮ್ಮನೆ ಎಂದಿಗೂ ಬಿಡೋದಿಲ್ಲ ಅಂತ ಹೇಳಿದಾಗ ಅತ್ತೆ ಸ್ವಲ್ಪ ಮಂಕಾದ್ರು. ನೆನಪು ಮಾಡ್ಕೊ, ನೀನು ಅಪ್ಪನ 2ನೇ ಹೆಂಡತಿ. 1ನೇ ಹೆಂಡತಿ ಬದುಕು ಹಾಳು ಮಾಡಿದ್ದಕ್ಕೆ ಎಷ್ಟು ದಿನ ನಿದ್ರೆ ಮಾಡಿಲ್ಲ, ಕಣ್ಣೀರು ಹಾಕಿಲ್ಲ, ಭಯದಿಂದ ಓಡಾಡಿಲ್ಲ. ದೊಡ್ಡಮ್ಮ ಸತ್ತ ಮೇಲೆ ಅವ್ರ ಆತ್ಮ ನಿನ್ಮೇಲೆ ಬರ್ತಿತ್ತು. ಇವೆಲ್ಲ ಒಂದು ಸಮಯದ ಸಮಸ್ಯೆ ಅಲ್ಲ. ಹೆಣ್ಮಕ್ಳಿಗೆ ನೋವು ಮಾಡಿದ್ರೆ ಅವ್ರ ಜನ್ಮಕ್ಕೂ ಕೂಡ ಕಷ್ಟಪಡ್ತಾರೆ. ಅಯ್ಯೋ ಮಗನೇ, ಮದುವೆ ಮಾಡ್ತಿದ್ದೆ, ಹಾಗಿದ್ರೆ ಬೆಳ್ಳಗಿರೋಳನ್ನೇ. ಅಮ್ಮ ನನಗೆ ಬಣ್ಣದ ಮೇಲೆ ಯಾವುದೇ ರೀತಿ ನಂಬಿಕೆನೂ ಇಲ್ಲ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು. ನನ್ನ ಗೆಳೆಯ ಇವರ ಪಕ್ಕದ ಮನೆಯವನು. ಅವ್ರ ಮನೆಯವರು ಇವಳನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊತಿದ್ರು. ಇನ್ನು ನಾವು ಪ್ರೀತಿಯಿಂದ ನೋಡಿಕೊಂಡ್ರೆ ನಮ್ಮ ಜೊತೆ ಇನ್ನೂ ಎಷ್ಟವಳು ಚೆನ್ನಾಗಿರ್ತಾಳೆ ಅಲ್ವಾ? ಆ ಮಾತನ್ನು ಅರ್ಥ ಮಾಡ್ಕೊ. ನನಗೆ ಅವಳಂದರೆ ತುಂಬ ಇಷ್ಟ. ಇಷ್ಟು ಹೇಳಿ ನನ್ನ ಗಂಡ
ಅವನನ್ನು ರೂಮಿನ ಒಳಗೆ ಕರ್ಕೊಂಡೋದ್ರು. ರಾತ್ರಿ ಪೂರ್ತಿ ಕೂಡ ಇಬ್ಬರು ನಿದ್ದೆ ಮಾಡಿಲ್ಲ. ನಮಗೂ ಕೂಡ ಬೇಸರವಾಗಿತ್ತು. 3 ದಿನಕ್ಕೆ ಹೇಗೆ ನನ್ನ ಅಪ್ಪ ಅಮ್ಮನ ಜೊತೆ ಇವರು ಕಾಂಟ್ಯಾಕ್ಟ್ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ. ಅಮ್ಮಂಗೆ ಮೈ ತುಂಬ ಒಡವೆ ಮಾಡಿಸ್ಕೊಟ್ಟಿದ್ದಾರೆ. ಈ ಮದುವೆ ಮಾಡಿದ್ರೆ ಅಂತ ನಂತರ ನಿಮ್ಮ ಮಗಳನ್ನು ಏನಾದರೂ ಮಾಡ್ಕೊಳ್ಳಿ, ನನ್ನನ್ನು ಮಾರಾಟದ ವಸ್ತುವನ್ನಾಗಿ ಬಳಸ್ಕೊಂಡ್ರು, ಕಪ್ಪಗಿದ್ದೀನಿ ಅಂತ. ಅದರಲ್ಲಿ ನನ್ನ ತಪ್ಪೇನು? ದೇವ್ರು ಕೊಟ್ಟಿದ್ದು ದೇವರನ್ನು ದೂಷಿಸಬೇಕು, ಬದಲಿಗೆ ನನ್ನನ್ನು ಎಲ್ಲರೂ ದೂಷಿಸ್ತಾರೆ ಭಗವಂತ ಅಂತ ಕಣ್ಣೀರು ಹಾಕ್ತಿದ್ದೆ. ಆಗ ಪ್ರಕಾಶ್ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ರು. ಅಳ್ಬೇಡ ಚಿನ್ನ, ನಾನಿರಬೇಕಾದ್ರೆ ನಿನ್ನನ್ನು ನಾನು ಪ್ರೀತಿಸ್ತೀನಿ. ಅಮ್ಮ ಏನಾದರೂ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರೆ ನಾನು ಕೂಡ ನಿನ್ನ ಜೊತೆನೇ ಬಂದ್ಬಿಡ್ತೀನಿ. ಇಬ್ಬರು ಬೇರೆ ಮನೆ ಮಾಡ್ಕೊಂಡು ಬದುಕೋಣ. ಕೈ ತುಂಬ ನನಗೆ ಸಂಬಳ ಬರುತ್ತೆ. ಯಾರು ನಿನ್ನನ್ನು ಬಿಟ್ಟರು ಕೂಡ ನಾನು ಬಿಡೋದಿಲ್ಲ ಅಂತ ಧೈರ್ಯ ಹೇಳಿದ್ರು. ಬೆಳಗ್ಗೆ ಎಚ್ಚರ ಆದಾಗ ಹೊರಗಡೆ ತುಂಬ ಶಬ್ದ ಆಗ್ತಿತ್ತು. ಫ್ರೆಶ್ ಆಗಿ ಹೊರಗಡೆ ಬಂದೆ. ಮನೇನ ಡೆಕೋರೇಟ್ ಮಾಡ್ತಿದ್ರು. ಆಗ ನನ್ನ ಗಂಡ ಕೂಡ ಹೊರಗೆ ಬಂದು, ಅಮ್ಮ ಇದೇನು ಹೊಸ ನಾಟಕ ಮಾಡ್ತಿದ್ಯಾ ಅಂತ ಏನೋ ಹೇಳೋದಕ್ಕೆ ಬಾಯಿ ತೆಗೆದ್ರು. ಆಗ ಅತ್ತೆ ನನ್ನ ಗಂಡನ್ನ ಗಟ್ಟಿಯಾಗಿ ತಪ್ಕೊಂಡು, ನಾನು ಕೂಡ ಕಪ್ಪಗೆ ಇದ್ದೀನಿ, ನಾನು ಸೊಸೆ ಕಪ್ಪು ಅಂತ ಬೇಸರ ಮಾಡಿಕೊಂಡೆ. ಇಂದು ಅವಳ ಹುಟ್ಟಿದ ಹಬ್ಬ, ಮದುವೆ ಆದಮೇಲೆ ಮೊದಲ ಬಾರಿ. ನಿನ್ನೆ ನಾನು ತುಂಬ ಕೆಟ್ಟದಾಗಿ ಮಾತಾಡಿದೆ. ಅವಳು ಕೂಡ ನನಗೆ ಮಗಳೇ. ನನ್ನ ಮಗಳಿಗೆ ಯಾರಾದರೂ ಈ ರೀತಿ ಮಾಡಿದ್ರೆ ನಾನು ಈ ಜಾತಕ ಜ್ಯೋತಿಷ್ಯ ಅವರ ಮಾತನ್ನು ನಂಬಿ ಈ ರೀತಿ ತಪ್ಪು ನಿರ್ಧಾರ ಮಾಡಿದ್ದೆ. ಜ್ಯೋತಿಷ್ಯವನ್ನು ಪೊಲೀಸ್ನವರು ಹಿಡಿದಿದ್ದಾರೆ. ದುಡ್ಡಿಗಾಗಿ ಜ್ಯೋತಿಷಿ ಈ ರೀತಿ ಮಾತುಗಳನ್ನು ಆಡಿ ಮನುಷ್ಯರನ್ನು ಯಾಮಾರಿಸ್ತಿದ್ದ. ನನ್ನ ತಪ್ಪಿನ ಅರಿವಾಗಿದೆ ಮಗಳೇ. ನನ್ನನ್ನು ನಿನ್ನ ಅಮ್ಮ ಅಂತ ಅಂದ್ಕೊಂಡು ಕ್ಷಮಿಸು. ಅಮ್ಮ ಇಷ್ಟೊಂದು ವಿನಮ್ರವಾಗಿ ಸಾರಿ ಕೇಳ್ತಾ ಇರೋದನ್ನು ನೋಡಿ ನಂಗೆ ಖುಷಿ ಆಯಿತು. ಅತ್ತೆ ಸೊಸೆ ಇಬ್ಬರೂ ಕೂಡ ಪರಸ್ಪರ ತುಂಬ ಎಮೋಷ್ನಲ್ ಆಗಿ ಒಬ್ರನ್ನೊಬ್ಬರು ತಪ್ಕೊಂಡು ಅವರಿಬ್ಬರ ಅಪ್ಪುಗೆ ಯಾವಾಗಲೂ ಇದೇ ರೀತಿ ಇರಬೇಕು, ಹಾಗೆ ನಾನು ಮಾಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಖುಷಿಯಿಂದ ಕುಣಿದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.